Hello dear students, let us solve some of the problem that are related to the circuits. Series ಮತ್ತು parallel combination ಮಿಕ್ಸ್ ಮಾಡಿದಾಗ ನಾವು ಯಾವ ರೀತಿ ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ ಆಲ್ರೆಡಿ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಕೆಪಾಸಿಟರ್ಸ್ಗಳ ಕೆಪಾಸಿಟೆನ್ಸು ಸಿ ಅಂತ ಹೇಳಿದ್ದಾರೆ. ಹಾಗಾದರೆ ವಾಟ್ ಈಸ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ? ಮೆಥಡಾಲಜಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಮೆಥಡು ಎಲ್ಲ ಕಡೆನೂ ಅಪ್ಲಿಕೇಬಲ್ ಆಗುತ್ತೆ ನೋಡಿ. ಎಲ್ಲಿ ಕೆಪಾಸಿಟರ್ಸು ಕನೆಕ್ಟ್ ಮಾಡಿಲ್ಲ ಅಥವಾ ಯಾವುದೇ ಸರ್ಕ್ಯೂಟ್ ಎಲಿಮೆಂಟ್ ಇಲ್ಲ ಅಂದರೆ ಆ ಎಲ್ಲ ಪಾಯಿಂಟ್ಸು ಕೂಡ ಪೊಟೆನ್ಷಿಯಲ್ ಸೇಮ್ ಆಗಿರುತ್ತೆ. ಸೊ ಇದು ಎ ಆಗಿದ್ರೆ ಇದು ಕೂಡ ಎ ನೋಡಿ. ಇಲ್ಲಿ ಯಾವುದೇ ರೀತಿ ಕೆಪಾಸಿಟರ್ಸ್ ಇಲ್ಲ, ಹಾಗಾಗಿ ಈ ಪಾಯಿಂಟು ಕೂಡ ಎ ಆಗಿದೆ. ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ನ ಕೊಟ್ಟಿದ್ದಾರೆ. ಯಾಕೆ ಈ ಮೆಥಡ್ನ ಫಾಲೋ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಯಾವುದು ಸೀರೀಸ್ ಇದೆ ಯಾವುದು ಪ್ಯಾರಲಲ್ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ. ಸೊ ಇಲ್ಲಿ ನೋಡಿ, ಈ ಥ್ರೂ ಔಟ್ ಈ ಎಲಿಮೆಂಟಲ್ಲಿ ಯಾವುದೇ ರೀತಿ ಕನೆಕ್ಷನ್ ಇಲ್ಲ, ಅಂದರೆ ಕೆಪಾಸಿಟರ್ಸ್ ಆಗಿರಲಿ ರೆಸಿಸ್ಟರ್ ಆಗಿರಲಿ ಇಲ್ಲ. ಸೊ ಇದೆಲ್ಲ ಪಾಯಿಂಟ್ ಎ ಆಗಿರುತ್ತೆ. ಇದು ಕೂಡ ಎ ಆಯಿತು ನೋಡಿ. ಇದು ಬಿ ಇದೆ, ಬಟ್ ಇಲ್ಲಿ ಕೆಪಾಸಿಟರ್ ಇದೆ, ಹಾಗಾಗಿ ಇದು ಈ ಪಾಯಿಂಟು ಬಿ ಅಲ್ಲ. ನಾನು ಈ ಪಾಯಿಂಟ್ನ ಎಕ್ಸ್ ಅಂತ ತಗೊಳ್ತೀನಿ. ಇದು ಎಕ್ಸ್ ಆಗಿದ್ರೆ ಥ್ರೂ ಔಟ್ ನೋಡಿ ಇಲ್ಲಿ ಯಾವುದೇ ರೀತಿ ಕೆಪಾಸಿಟರ್ ಇಲ್ಲ, ಈ ಪಾಯಿಂಟು ಕೂಡ ಎಕ್ಸ್. ಇಲ್ಲಿ ಕೆಪಾಸಿಟರ್ ಇದೆ, ಹಾಗಾಗಿ ಈ ಪಾಯಿಂಟ್ ಬಿ ಆದರೆ ಈ ಪಾಯಿಂಟ್ ಬಿ ಆಗೋಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಕೆಪಾಸಿಟರ್ ಇರಲಿಲ್ಲ ಅಂದರೆ ಈ ಪಾಯಿಂಟು ಕೂಡ ಬಿ ಆಗೋದು ನೋಡಿ. ಇಲ್ಲಿ ಎ ಪಾಯಿಂಟು, ಇಲ್ಲಿ ಯಾವುದೇ ರೀತಿ ಕೆಪಾಸಿಟರ್ ಇಲ್ಲ, ಹಾಗಾಗಿ ಎ ಪಾಯಿಂಟ್. ಸೊ ಇದನ್ನು ನಾನು ಎಕ್ಸ್ ಅಂತ ತಗೊಂಡಿನಿ. ಎಕ್ಸ್ ಥ್ರೂ ಔಟ್ ಪೊಟೆನ್ಷಿಯಲ್ಲು ಎಕ್ಸ್ ಆಗಿರುತ್ತೆ. ಈಗ ರೀಅರೇಂಜ್ಮೆಂಟ್ ಮಾಡೋಣ. ನಮಗೇನು ಕ್ಯಾಲ್ಕುಲೇಟ್ ಮಾಡಬೇಕು? ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಮಾಡಬೇಕಲ್ವಾ ನೋಡಿ. ದಿಸ್ ಇಸ್ ಎ, ದಿಸ್ ಇಸ್ ಬಿ. ಇಲ್ಲೊಂದು ಎಕ್ಸ್ ಪಾಯಿಂಟ್ ಅಂತ ಬಂದಿದೆ, ನಾನು ಯಾವ್ದಾದ್ರು ಒಂದು ಪಾಯಿಂಟ್ ಎಕ್ಸ್ ಅಂತ ತಗೊಳ್ತೀನಿ. ಓಕೆ, ಈಗ ಕೆಪಾಸಿಟರ್ ನೋಡಿ, ಎ ಇಂದ ಎಕ್ಸ್ಗೆ ಒಂದು ಕೆಪಾಸಿಟರ್ ಇದೆ. ಸೊ ಎ ಇಂದ ಎಕ್ಸ್ಗೆ ಒಂದು ಕೆಪಾಸಿಟರ್ ಇದಾಯಿತು. ನೆಕ್ಸ್ಟ್ ಎಕ್ಸ್ ಇಂದ ಎಗೆ ಒನ್ ಮೋರ್ ಕೆಪಾಸಿಟರ್ ಇಲ್ಲಿದೆ. ಎಕ್ಸ್ ಇಂದ ಎಗೆ ಒನ್ ಮೋರ್ ಕೆಪಾಸಿಟರ್. ನೆಕ್ಸ್ಟ್ ನೋಡಿ, ಎ ಇಂದ ಎಕ್ಸ್ಗೆ ಇಲ್ಲೊಂದು ಕೆಪಾಸಿಟರ್ ಇದೆ. ಎ ಇಂದ ಎಕ್ಸ್ಗೆ ಒನ್ ಮೋರ್ ಕೆಪಾಸಿಟರ್. ಓಕೆ, ದಿಸ್ ಇಸ್ ಎಕ್ಸ್ ಪಾಯಿಂಟ್. ನೆಕ್ಸ್ಟ್ ಎಕ್ಸ್ ಟು ಬಿ ಒನ್ ಮೋರ್ ಕೆಪಾಸಿಟರ್. ಎಕ್ಸ್ ಇಂದ ಬಿಗೆ ಒನ್ ಮೋರ್ ಕೆಪಾಸಿಟರ್. ಈ ರೀತಿ ಏನಾಯಿತು, ಕನ್ಸ್ಟ್ರಕ್ಷನ್ ಚೇಂಜಸ್ ಆಯಿತು. ಅರ್ಥ ಆಗ್ತಿದೆಯಲ್ವಾ? ಈ ಮೆಥಡಾಲಜಿನ ಫಾಲೋ ಮಾಡಿ. ಈಗ ನೋಡಿ, ಈ ಮೂರು ಕೆಪಾಸಿಟರ್ಸು ಪ್ಯಾರಲಲ್ ಆಗಿದೆ, ಹಾಗಾಗಿ ಕೆಪಾಸಿಟೆನ್ಸ್ ಏನಾಗುತ್ತೆ? ಸಿ ಪಿ ಇಸ್ ಈಕ್ವಲ್ ಟು 3C ಆಯ್ತಲ್ವಾ. ದಿಸ್ ಇಸ್ 3 times C. ಇದೇನಾಗಿದೆ, ಸೀರೀಸಲ್ಲಿ ಇದೆಯಲ್ವಾ. ಇದು ರೀಕನ್ಸ್ಟ್ರಕ್ಟ್ ಮಾಡಿದಾಗ ಈ ರೀತಿ ಬಂತು. ದಿಸ್ ಇಸ್ ಬಿ, ದಿಸ್ ಇಸ್ ಎ. ಇದೇನಾಯಿತು, 3C ಬಂತು. ಯಾಕಂದರೆ ಇದ್ರ ಮೂರದ್ದು ಎಫೆಕ್ಟಿವ್ ಕೆಪಾಸಿಟೆನ್ಸು 3C ಆಯಿತು. ಇಲ್ಲೊಂದು ಸಿ ಇದೆ. ಇವೆರಡು ಏನಾಯಿತು, ಸೀರೀಸಲ್ಲಿದೆ. ಸಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, C1 C2 ಡಿವೈಡೆಡ್ ಬೈ C1 ಪ್ಲಸ್ C2 ಸೀರೀಸ್ ಕೇಸಲ್ಲಿ. ಸೊ ದಿಸ್ ಇಸ್ 3C ಇಂಟು ಸಿ ಡಿವೈಡೆಡ್ ಬೈ 3C ಪ್ಲಸ್ ಸಿ. ಸೊ ದಟ್ 3C ಇಂಟು ಸಿ ಡಿವೈಡೆಡ್ ಬೈ ದಿಸ್ ಇಸ್ 4C. C ಗೆಟ್ ಕ್ಯಾನ್ಸಲ್. ಆನ್ಸರ್ ಈಸ್ 3C/4. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ನೋಡಿ, ಈ ಒಂದು ಸರ್ಕ್ಯೂಟ್ನ ನಾನು ರೀಕನ್ಸ್ಟ್ರಕ್ಟ್ ಮಾಡಿ ಸಾಲ್ವ್ ಮಾಡಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೆಕ್ಸ್ಟ್ ನೋಡಿ, ಬೇಸ್ಡ್ ಆನ್ ವೀಟ್ಸ್ಟೋನ್ ನೆಟ್ವರ್ಕ್. ವೀಟ್ಸ್ಟೋನ್ ನೆಟ್ವರ್ಕಲ್ಲಿ ರೆಸಿಸ್ಟರ್ಸಲ್ಲಿ ಹೇಗೆ ಬರುತ್ತೋ ಅದೇ ರೀತಿ ಕೆಪಾಸಿಟರಲ್ಲೂ ಬರುತ್ತೆ. ಫಸ್ಟ್ ಇದು ವೀಟ್ಸ್ಟೋನ್ ನೆಟ್ವರ್ಕಲ್ಲಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ನೀವೇನು ಮಾಡಬೇಕು, ಬ್ಯಾಲೆನ್ಸಿಂಗ್ ಕಂಡೀಷನ್ ತೊಗೋಬೇಕು. ಬ್ಯಾಲೆನ್ಸಿಂಗ್ ಕಂಡೀಷನ್ ಅಂದರೆ ದಿಸ್ ಕೆಪಾಸಿಟೆನ್ಸ್ ಡಿವೈಡೆಡ್ ಬೈ ದಿಸ್ ಕೆಪಾಸಿಟೆನ್ಸ್. ಈ ರೇಷೋ ಈ ಕೆಪಾಸಿಟೆನ್ಸ್ಗೆ ಈಕ್ವಲ್ ಆಗಿದೆಯಾ ಚೆಕ್ ಮಾಡೋಣ. ನೋಡಿ, ಅಲ್ಲಿ ಚೆಕ್ ಮಾಡಿದರೆ 30 ಡಿವೈಡೆಡ್ ಬೈ ಕೆಳಗಡೆ ಇರೋದು 60 ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 2 ಆಯಿತು. ಸೊ 2 1s 2 5s ಆಯಿತು, 6 1s 6 5s. ಸೊ ದಿಸ್ ಇಸ್ ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ನೆಟ್ವರ್ಕ್. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ನೆಟ್ವರ್ಕ್ ಆಗಿರೋದ್ರಿಂದ ಯಾವಾಗ ಸರ್ಕ್ಯೂಟು ಬ್ಯಾಲೆನ್ಸ್ಡ್ ಆಗುತ್ತೋ ಆಗ ಈ ಮಿಡಲಲ್ಲಿ ಇರ್ತಕ್ಕಂಥ ಕೆಪಾಸಿಟರ್ಸಿಂದ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಹಾಗಾಗಿ ಈ ಕೆಪಾಸಿಟರ್ಸ್ನ ನೀವು ಎಲಿಮಿನೇಟ್ ಮಾಡ್ಬೋದು. ಈ ಕೆಪಾಸಿಟರ್ಸ್ನ ಎಲಿಮಿನೇಟ್ ಮಾಡಿ, ಯಾಕಂದರೆ ಸರ್ಕ್ಯೂಟ್ ಇಟ್ ಈಸ್ ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ನೆಟ್ವರ್ಕ್. ಬ್ಯಾಲೆನ್ಸ್ ಆಗಿದೆ, ಹಾಗಾಗಿ ಸರ್ಕ್ಯೂಟ್ನಲ್ಲಿ ಇರ್ತಕ್ಕಂಥ ಈ ಮಿಡಲ್ ಕೆಪಾಸಿಟರ್ಸ್ನ ಎಲಿಮಿನೇಟ್ ಮಾಡಿದ್ದೀನಿ. ಈಗ ನೋಡಿ, 30 ಮತ್ತು 10 ಏನಾಗಿದೆ, ಸೀರೀಸ್ ಕನೆಕ್ಷನ್. ಇದು ಕೂಡ ಸೀರೀಸ್ ಕನೆಕ್ಷನ್. ಸೊ ದಟ್ ಸಿ ಎಫೆಕ್ಟಿವ್ ಏನಾಯ್ತು ನೋಡಿ, 30 ಇಂಟು 10 ಡಿವೈಡೆಡ್ ಬೈ 30 ಪ್ಲಸ್ 10. ಸೊ ದಟ್ ದಿಸ್ ಇಸ್ 30 ಇಂಟು 10 ಡಿವೈಡೆಡ್ ಬೈ 40. 0 0 ಗೆಟ್ ಕ್ಯಾನ್ಸಲ್. ದಿಸ್ ಇಸ್ ಬೈ 30/4 ಆಯಿತು. ಕೆಳಗಡೆ ನೋಡಿ 6 ಇಂಟು 2 ಇದೆ. 6 ಇಂಟು 2 6 ಪ್ಲಸ್ 2 12 ಡಿವೈಡೆಡ್ ಬೈ 8. ದಿಸ್ ಇಸ್ 4 2s 4 3s 3/2 ಆಗುತ್ತೆ. ಈ ಕೆಪಾಸಿಟರ್ ಈಗೇನು ಬಂತು, ಈ ರೀತಿ 30/4 ಆಯಿತು. ನೆಕ್ಸ್ಟ್ ಇನ್ನೊಂದು ಕೆಪಾಸಿಟರ್ಸು ಪ್ಯಾರಲಲ್ ಆಗಿ 3/2 ಆಯಿತು. ಇವೆರಡು ಏನಾಗಿದೆ, ಈಗ ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಆಗಿದ್ರೆ ಜಸ್ಟ್ ಆ್ಯಡ್ ಅಪ್ ಮಾಡಿ. 30/4 ಪ್ಲಸ್ 3/2 ಇದೆ ಆನ್ಸರ್. ಫೈನಲ್ ಸಿ ಎಫೆಕ್ಟಿವ್.
ಓಕೆ, ಐ ರಿಪೀಟ್, ಇಲ್ಲೇನಾಗಿದೆ, ವೀನ್ಸ್ಟೋನ್ ನೆಟ್ವರ್ಕಿನ ಬ್ಯಾಲೆನ್ಸಿಂಗ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ ಈ ಮಿಡಲಲ್ಲಿ ಇರ್ತಕ್ಕಂತಹ ಕೆಪಾಸಿಟರ್ಸಿಂದ ಯಾವುದೇ ರೀತಿ ಎಫೆಕ್ಟ್ ಇಲ್ಲ. ಹಾಗಾಗಿ ನಾನು ಎಲಿಮಿನೇಟ್ ಮಾಡಿದ್ದೀನಿ. ಈಗ ನೋಡಿ, ಇವೆರಡು ಸೀರೀಸಲ್ಲಿದೆ, ಸೀರೀಸಲ್ಲಿ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದೆ, ಇವೆರಡು ಕೂಡ ಸೀರೀಸಲ್ಲಿದೆ, ಎಫೆಕ್ಟಿವ್ ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದೆ. ದೆನ್ ಈ ಎರಡು ಸೀರೀಸು ದೆನ್ ಪ್ಯಾರಲಲ್ ಕನೆಕ್ಷನ್ ಆಯಿತು, ಪ್ಯಾರಲಲ್ ಕನೆಕ್ಷನ್ ಮಾಡಿದ್ದೀನಿ, ಆ್ಯಡಪ್ ಮಾಡಿದ್ದೀನಿ. ದಿಸ್ ಇಸ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್. ಈ ಟೈಪ್ ಆಫ್ ಪ್ರಾಬ್ಲಮ್ಮು ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್. ಲೆಟ್ಸ್ ಸಾಲ್ವ್ ದ ಸಮ್ ಆಫ್ ದ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್. ದೀಸ್ ಆರ್ ಸಮ್ ಆಫ್ ದ ಸ್ಟ್ಯಾಂಡರ್ಡ್ ನೆಟ್ವರ್ಕ್. ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನ್ ಕೇಳೋ ಚಾನ್ಸಸ್ ಇದೆ. ನೋಡಿ, ಸೇಮ್ ಮೆಥಡಾಲಜಿ ಪ್ರೀವಿಯಸ್ಸಲ್ಲಿ ಯೂಸ್ ಮಾಡಿದ್ನಲ್ಲ, ಅದೇ ಮೆಥಡಾಲಜಿ ಯೂಸ್ ಮಾಡ್ತೀನಿ. ನೋಡಿ, ಇದು ಎ ಪಾಯಿಂಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಸರ್ಕ್ಯೂಟ್ ಎಲಿಮೆಂಟ್ ಇಲ್ಲ, ಹಾಗಾಗಿ ಇದು ಎ ಪಾಯಿಂಟು. ನೋಡಿ, ಇಲ್ಲೂ ಕೂಡ ಯಾವುದೇ ರೀತಿ ಸರ್ಕ್ಯೂಟ್ ಎಲಿಮೆಂಟ್ ಇಲ್ಲ, ಹಾಗಾಗಿ ಇದು ಕೂಡ ಎ ಪಾಯಿಂಟು. ಇಲ್ಲಿ ಯಾವುದೇ ರೀತಿ ಸರ್ಕ್ಯೂಟ್ ಎಲಿಮೆಂಟ್ ಇಲ್ಲ, ಹಾಗಾಗಿ ಇದು ಕೂಡ ಎ ಪಾಯಿಂಟ್ ಆಯಿತು. ನೋಡಿ, ಇಲ್ಲಿ ಕೆಪಾಸಿಟರ್ ಇದೆ, ಹಾಗಾಗಿ ಈ ಪಾಯಿಂಟ್ ಎ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ನಾನು ಅದನ್ನು ಎಕ್ಸ್ ಅಂತ ತಗೊಳ್ತೀನಿ. ಇದು ಎಕ್ಸ್ ಆಗಿರೋದ್ರಿಂದ ಈ ಒಂದು ಲೈನಲ್ಲಿ ಯಾವುದೇ ರೀತಿ ಸರ್ಕ್ಯೂಟ್ ಎಲಿಮೆಂಟ್ ಇಲ್ಲ, ಹಾಗಾಗಿ ಇದು ಕೂಡ ಎಕ್ಸ್ ಆಗುತ್ತೆ. ನೋಡಿ, ಇದು ಬಿ ಪಾಯಿಂಟು, ಇದು ಕೂಡ ಬಿ ಪಾಯಿಂಟು, ಇದು ಕೂಡ ಬಿ ಪಾಯಿಂಟ್, ಇದು ಕೂಡ ಬಿ ಪಾಯಿಂಟ್. ಇದು ಕೆಪಾಸಿಟರ್ ಇದೆ, ಹಾಗಾಗಿ ಇದು ಬಿನೂ ಆಗಲ್ಲ, ಎಕ್ಸು ಆಗಲ್ಲ. ಬಿಕಾಸ್ ಎಕ್ಸ್ ಆಗೋಕ್ಕೆ ಇಲ್ಲಿ ಕೆಪಾಸಿಟರ್ ಇದೆ. ಎಕ್ಸ್ ಆಗಬೇಕಂದ್ರೆ ಈ ಕೆಪಾಸಿಟರ್ ಇರಬಾರ್ದು. ಸೊ ಇಲ್ಲಿ ಕೆಪಾಸಿಟರ್ ಇರೋದ್ರಿಂದ ಇದು ಎಕ್ಸ್ ಆಗೋಕ್ಕೂ ಚಾನ್ಸ್ ಇಲ್ಲ, ಇಲ್ಲಿ ಕೆಪಾಸಿಟರ್ ಆಗಾಗಿ ಇದು ಬಿ ಆಗೋಕ್ಕೂ ಚಾನ್ಸ್ ಇಲ್ಲ. ಐ ವಿಲ್ ಟೇಕ್ ದಿಸ್ ಇಸ್ ವೈ, ಇದು ಕೂಡ ವೈ. ಈಗ ನೋಡಿ, ಇದನ್ನು ರೀಡ್ರಾ ಮಾಡ್ತೀನಿ. ಇಲ್ಲಿ 4 ಪಾಯಿಂಟ್ಸ್ ಬಂದಿದೆ. ಇದು ಒಂದು ಎ ಪಾಯಿಂಟು, ಇನ್ನೊಂದು ಬಿ ಪಾಯಿಂಟು. ಐ ವಿಲ್ ಟೇಕ್ ದಿಸ್ ಇಸ್ ಎಕ್ಸ್ ಪಾಯಿಂಟ್, ಅನದರ್ ಒನ್ ವಿಲ್ ಬಿ ವೈ ಪಾಯಿಂಟ್. ಈಗ ನೋಡಿ, ಎ ಇಂದ ಎಕ್ಸಿಗೆ ಒಂದು ಕೆಪಾಸಿಟರ್ ಇದೆ, 23 ಮೈಕ್ರೋಫ್ಯಾರಡ್. ಎ ಇಂದ ಎಕ್ಸಿಗೆ 23 ಮೈಕ್ರೋಫ್ಯಾರಡ್. ಯಾವಾಗ 4 ಪಾಯಿಂಟ್ಸ್ಗಳು ಬರುತ್ತೋ ಅದು ಆಲ್ಮೋಸ್ಟ್ ವೀನ್ಸ್ಟೋನ್ ನೆಟ್ವರ್ಕ್ ಶೇಪಲ್ಲೇ ಇರುತ್ತೆ. ಹಾಗಾಗಿ ನಾನು ಅದೇ ಶೇಪಲ್ಲಿ ತೊಗೊಂಡಿದ್ದೀನಿ. ಯಾವುದೇ ರೀತಿ ಹಾಗೇನೂ ತೊಗೋಬೋದು, ಬಟ್ ಇಟ್ಸ್ ಈಸಿ. ನೆಕ್ಸ್ಟ್ ನೋಡಿ, ಈ ಕೆಪಾಸಿಟರ್ ಆಯಿತು. ಎಕ್ಸಿಂದ ಬಿಗೆ ಒಂದು ಕೆಪಾಸಿಟರ್ ಇದೆ, 7 ಮೈಕ್ರೋಫ್ಯಾರಡ್. ಎಕ್ಸಿಂದ ಬಿಗೆ ನೋಡಿ, ಎಕ್ಸಿಂದ ಬಿಗೆ 7 ಮೈಕ್ರೋಫ್ಯಾರಡ್ ಕೆಪಾಸಿಟರ್. ಸೊ ಈ ಒಂದು ಕೆಪಾಸಿಟರ್ ಇಸ್ ಓವರ್. ನೆಕ್ಸ್ಟು ಎ ಇಂದ ಎಕ್ಸಿಗೆ 12 ಮೈಕ್ರೋಫ್ಯಾರಡ್. ಎ ಇಂದ ಎಕ್ಸಿಗೆ, ಇದು ಎ ಇಂದ ಎಕ್ಸಿಗೆ ಮತ್ತೊಂದು ಕೆಪಾಸಿಟರ್ ಇದೆ. ದಿಸ್ ಇಸ್ 12 ಮೈಕ್ರೋಫ್ಯಾರಡ್. ಈ ಕೆಪಾಸಿಟರ್ ಆಯಿತು. ನೆಕ್ಸ್ಟ್ ನೋಡಿ, ಎ ಇಂದ ವೈಗೆ 10 ಮೈಕ್ರೋಫ್ಯಾರಡ್. ಎ ಇಂದ ವೈಗೆ ಏನಾಯಿತು, 10 ಮೈಕ್ರೋಫ್ಯಾರಡ್ ಆಯಿತು. ಸೊ ಈ ಕೆಪಾಸಿಟರ್ ಆಯಿತು. ನೆಕ್ಸ್ಟ್ ಎಕ್ಸಿಂದ ವೈಗೆ 13 ಮೈಕ್ರೋಫ್ಯಾರಡ್. ಎಕ್ಸಿಂದ ವೈಗೆ 13 ಮೈಕ್ರೋಫ್ಯಾರಡ್ ಇದೆ. ಓಕೆ, ಈ ಕೆಪಾಸಿಟರು ಆಯಿತು. ನೆಕ್ಸ್ಟ್ ವೈ ಇಂದ ಬಿಗೆ 1 ಮೈಕ್ರೋಫ್ಯಾರಡ್. ವೈ ಇಂದ ಬಿಗೆ 1 ಮೈಕ್ರೋಫ್ಯಾರಡ್ ಇದೆ. ಸೊ ಈ ಕೆಪಾಸಿಟರು ಆಯಿತು. ನೆಕ್ಸ್ಟು ವೈ ಇಂದ ಬಿಗೆ 1 ಮೈಕ್ರೋಫ್ಯಾರಡ್. ಒನ್ ಮೋರ್, ವೈ ಇಂದ ಬಿಗೆ ನೋಡಿ 1 ಮೈಕ್ರೋಫ್ಯಾರಡ್ ಇದೆ. ಸೊ ಎಲ್ಲ ಕೆಪಾಸಿಟರ್ಸ್ನ ನಾನು ಕನೆಕ್ಟ್ ಮಾಡಿದೆ. ಈ ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟು ಈ ರೀತಿ ರೀಡ್ರಾ ಆಯಿತು. ಈಗ ನಿಮ್ಮ ಟಾಸ್ಕ್ ಏನಂದರೆ ಬ್ಯಾಲೆನ್ಸಿಂಗ್ ಕಂಡೀಷನನ್ನು ಚೆಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ 2 ಕೆಪಾಸಿಟರ್ ಇದೆ, ಸಾಲ್ವ್ ಮಾಡ್ಕೋಣ. ಇವೆರಡು ಏನಿದೆ, ಪ್ಯಾರಲಲ್ ಇದೆ. ಪ್ಯಾರಲಲ್ ಇದ್ದಾಗ 12 + 23 ದಟ್ ಈಸ್ 35 ಆಯಿತು. ದಿಸ್ ಇಸ್ 35 ಮೈಕ್ರೋಫ್ಯಾರಡ್. ಇದರಿಂದ ಬರ್ತಕ್ಕಂಥದ್ದು 35 ಮೈಕ್ರೋಫ್ಯಾರಡ್. ಇದು ಕೂಡ ಪ್ಯಾರಲಲ್ ಇದೆ. ಇದರಿಂದ ಬರ್ತಕ್ಕಂಥದ್ದು 1 + 1 2 ಮೈಕ್ರೋಫ್ಯಾರಡ್. ಈಗ ಬ್ಯಾಲೆನ್ಸಿಂಗ್ ಲೆನ್ಸ್ನ ಚೆಕ್ ಮಾಡಿ, ಬ್ಯಾಲೆನ್ಸಿಂಗ್ ಕಂಡೀಷನ್ ಅಂದರೆ ದಿಸ್ ಕೆಪಾಸಿಟರ್ ಬೈ ದಿಸ್ ಕೆಪಾಸಿಟರ್ ರೇಷಿಯೋ ಶುಡ್ ಬಿ ಈಕ್ವಲ್ ಟು ದೀಸ್ ಟು ರೇಷಿಯೋ. ಇಲ್ಲೇನಿದೆ 35 ಇದೆ ಡಿವೈಡೆಡ್ ಬೈ ಇದೇನಿದೆ ಇಲ್ಲಿ 10 ಇದೆ ಇಸ್ ಈಕ್ವಲ್ ಟು ಇಲ್ಲಿ 7 ಇದೆ, ಇಲ್ಲೇನಿದೆ 2 ಇದೆ. ಸೊ ದಿಸ್ 0 ಗೆಟ್ ಕ್ಯಾನ್ಸಲ್ ಆಯಿತು, 3.5 ಆಯಿತು. ಇಲ್ಲಿ 7/2 3.5. ಸೊ ದಿಸ್ ಈಸ್ ಬ್ಯಾಲೆನ್ಸ್ಡ್ ವೀನ್ಸ್ಟೋನ್ ನೆಟ್ವರ್ಕ್. ಬ್ಯಾಲೆನ್ಸ್ಡ್ ವೀನ್ಸ್ಟೋನ್ ನೆಟ್ವರ್ಕ್ ಬಂದಾಗ ಈ ಕೆಪಾಸಿಟರಿನ ಎಫೆಕ್ಟು ಯಾವುದೇ ರೀತಿ ಇರೋದಿಲ್ಲ. ಸೊ ಇದನ್ನು ಎಲಿಮಿನೇಟ್ ಮಾಡಿ. ರಿಮೈನಿಂಗ್ ಏನಾಯ್ತು ನೋಡಿ, ಮತ್ತೊಂದು ಸರಿ ರೀಡ್ರಾ ಮಾಡ್ತೀನಿ. ಒಂದು ಕೆಪಾಸಿಟರು, ಇಲ್ಲೊಂದು ಕೆಪಾಸಿಟರು, ಇಲ್ಲೊಂದು ಕೆಪಾಸಿಟರು, ಇಲ್ಲೊಂದು ಕೆಪಾಸಿಟರ್. ಸೊ ಇದ್ರ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ, 35 ಇದೆ. ಇದ್ರ ವ್ಯಾಲ್ಯೂ 7 ಇದೆ. ದಿಸ್ ವ್ಯಾಲ್ಯೂ 10 ಇದೆ. ಇದು 1 ಇದೆ. ಈಗ ನಾವು ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಏನಾಗಿದೆ ನೋಡಿ, ದೀಸ್ ಟು ಆರ್ ಇನ್ ಸೀರೀಸಲ್ಲಿ 35 × 7 C1 C2. ಸೀರೀಸ್ ಇಸ್ ಈಕ್ವಲ್ ಟು C1 C2 ಡಿವೈಡೆಡ್ ಬೈ C1 + C2. ಸೊ 35 × 7 ಡಿವೈಡೆಡ್ ಬೈ 35 + 7. ದಿಸ್ ಇಸ್ 35 × 7 ಡಿವೈಡೆಡ್ ಬೈ
35 plus 7 is 42. ಸೊ 7 5 35, 7 6 42. ಸೊ 6 ಬಂತು, 7 5 35 ಡಿವೈಡೆಡ್ ಬೈ 6 ಆಯಿತು. ಸೊ ದಿಸ್ ಇಸ್ ಆನ್ಸರ್ ಫಾರ್ ದೀಸ್ ಟು. ಇದಕ್ಕೆ ಎಷ್ಟು ಬಂತು? 35/6 ಬಂತು. ಇವೆರಡು ನೋಡಿ ಮತ್ತೆ ಸೀರೀಸಲ್ಲಿದೆ. ಸೊ 10 ಇಂಟು 1 ಅಲ್ಲ, ಇದು 2. ದಿಸ್ ಇಸ್ 2. ಸೊ 2 ಡಿವೈಡೆಡ್ ಬೈ 10 ಪ್ಲಸ್ 2. ಸೊ 10 ಇಂಟು 2 ಡಿವೈಡೆಡ್ ಬೈ 12 ಆಯಿತು. 2 1s 2 6. ದಿಸ್ ಇಸ್ 5s 3s 5/3 ಬಂತು. ನೋಡಿ ಈ ಎರಡರಿಂದ ಬರ್ತಕ್ಕಂಥದ್ದು 5/3 ಆಯಿತು. ಇವೆರಡು ಏನಾಯ್ತು ಈಗ? ಪ್ಯಾರಲಲ್ ಆಯಿತು. ಪ್ಯಾರಲಲ್ ಆಗಿ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಸೊ 35/6 ಪ್ಲಸ್ 5 ಡಿವೈಡೆಡ್ ಬೈ 3. ಇದನ್ನು ಆನ್ಸರ್ ಮಾಡಿ ಯು ಕ್ಯಾನ್ ಗೆಟ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್. ಸ್ವಲ್ಪ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಮು, ಇನ್ ರೇರ್ ಕೇಸಲ್ಲಿ ಬರೋ ಚಾನ್ಸಸ್ ಇದೆ. ಯಾಕಂದರೆ ಇದು ವೀನ್ಸ್ಟನ್ ನೆಟ್ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಡಬಲ್ ಕೆಪಾಸಿಟರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದೇ ಕೆಪಾಸಿಟರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ನೀವು ಸಾಲ್ವ್ ಮಾಡ್ಬೋದು. ಓಕೆ, ದಿಸ್ ಇಸ್ ಒನ್ ಮೋರ್ ಟೈಪ್ ಆಫ್ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್. ಇಟ್ ಮೇ ಬಿ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್. ನೆಕ್ಸ್ಟ್ ವಿ ಸಾಲ್ವ್ ದ ಇನ್ಫಿನೈಟ್ ಚೈನ್ ಆಫ್ ಕೆಪಾಸಿಟರ್. ಇವೆರಡು ಸ್ಟ್ಯಾಂಡರ್ಡ್ ಟೈಪ್ ಆಫ್ ಪ್ರಾಬ್ಲಮ್ಮು. ನೋಡಿ ತುಂಬ ಈಸಿ ಇರುತ್ತೆ, ಸ್ವಲ್ಪ ಮೆಥಡಾಲಜಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಏನಾಗಿರುತ್ತೆ ಅಂದರೆ ಚೈನ್ ಆಫ್ ಕೆಪಾಸಿಟರ್ಸ್ನ ಕನೆಕ್ಟ್ ಮಾಡಿರುತ್ತೆ, ಅಪ್ ಟು ಇನ್ಫಿನಿಟಿ ತನಕ ಎಕ್ಸ್ಟೆಂಡ್ ಆಗಿರುತ್ತೆ. ನೋಡಿ ಇಲ್ಲೆಲ್ಲ ಅಪ್ ಟು ಇನ್ಫಿನಿಟಿ ತನಕ ಎಕ್ಸ್ಟೆಂಡ್ ಆಗಿರುತ್ತೆ. ಫಸ್ಟ್ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ, ಯಾವುದು ರಿಪೀಟಿಂಗ್ ಸೆಲ್ ಇದೆ ಅದನ್ನು ನೀವು ಫೈಂಡ್ ಔಟ್ ಮಾಡ್ತೀವಿ. ರಿಪೀಟಿಂಗ್ ಟೈಪ್ ಆಫ್ ಕೆಪಾಸಿಟರ್ಸ್ ನೋಡಿ, ರಿಪೀಟಿಂಗ್ ಆಗಿರ್ತಕ್ಕಂಥದ್ದು ಇಲ್ಲಿ ಏನಿದೆ? ಇಲ್ಲಿ 1 ಮೈಕ್ರೋಫ್ಯಾರಡ್ ಇದೆ, 2 ಮೈಕ್ರೋಫ್ಯಾರಡ್, 1 ಮೈಕ್ರೋ 2 ಮೈಕ್ರೋ, 1 ಮೈಕ್ರೋ 2 ಮೈಕ್ರೋ. ನೋಡಿ ಈ ಚೈನ್ ಏನಾಗ್ತಿದೆ? ರಿಪೀಟ್ ಆಗ್ತಾ ಇದೆ. 1 ಮೈಕ್ರೋ 2 ಮೈಕ್ರೋ, 1 ಮೈಕ್ರೋ 2 ಮೈಕ್ರೋ, ಇದು ರಿಪೀಟ್ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ರಿಪೀಟಿಂಗ್ ಯೂನಿಟ್ ನಮಗೆ ಸಿಕ್ಕಾಯಿತು. ಈಗ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ಪು ಅದನ್ನು ಹಾಗೆ ಬರ್ಕೊಳ್ಳಿ. ಎ ಬಿ. ಸೊ ದಿಸ್ ಇಸ್ 1 ಮೈಕ್ರೋ ಫ್ಯಾರಡ್. ನೆಕ್ಸ್ಟ್ ವಿಲ್ ಬಿ ಇಯರ್ 2 ಮೈಕ್ರೋ ಫ್ಯಾರಡ್. ಇಟ್ ಈಸ್ ಕನೆಕ್ಟೆಡ್ ಟು ಲೈಕ್ ದಿಸ್. ನೆಕ್ಸ್ಟ್ ನೋಡಿ, ಎಫೆಕ್ಟಿವ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಕೇಳಿದರೆ, ಈ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿನ ನಾವು ಎಕ್ಸ್ ಅಂತ ತೊಗೊಳ್ತೀನಿ. ಓಕೆ, ನೋಡಿ ಇದನ್ನು ನಾನು ಎಕ್ಸ್ ಅಂತ ತೊಗೊಳ್ತೀನಿ. ಈ ಟೋಟಲ್ ನಾನು ಏನಂತ ತೊಗೊಳ್ತಿದ್ದೀನಿ? ಎಕ್ಸ್ ಅಂತ ತೊಗೊಳ್ತಿದ್ದೀನಿ. ಯಾಕೆ ಎಕ್ಸ್ ಅಂತ ತೊಗೊಳ್ತಾ ಇದ್ದೀನಿ ಅಂದರೆ, ಈ ಎಕ್ಸ್ ಇನ್ಫಿನೈಟ್ ನೆಟ್ವರ್ಕ್ ಆಗಿರೋದ್ರಿಂದ ಈ ಒಂದು ಅಡಿಷನ್ನು ಆ್ಯಡ್ ಮಾಡಿದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಇದು ಇನ್ಫಿನಿಟಿ ತನಕ ಎಕ್ಸ್ಟೆಂಡ್ ಆಗಿದೆ. ಇನ್ಫಿನಿಟಿಗೆ +1 ಆ್ಯಡ್ ಮಾಡಿ -1 ಸಬ್ಟ್ರ್ಯಾಕ್ಟ್ ಮಾಡಿ ನಿಮಗೆ ಇನ್ಫಿನಿಟಿ ಬರುತ್ತೆ. ಹಾಗಾಗಿ ರಿಮೈನಿಂಗ್ ಪೋರ್ಷನ್ನಿನ ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ನಾನು ಎಕ್ಸ್ ಅಂತ ತೊಗೊಂಡಿದ್ದೀನಿ. ದಟ್ ಕೆಪಾಸಿಟೆನ್ಸ್ ಇಸ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಓಕೆ, ಹಾಗಾಗಿ ನಾನು ಅದನ್ನು ಎಕ್ಸ್ ಅಂತ ತೊಗೊಂಡಿದ್ದೀನಿ. ನೋಡಿ ಈಗ ಸಾಲ್ವ್ ಮಾಡೋಣ. ಈ ಎರಡು ಏನಾಗಿದೆ? ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಆಗಿ ನಿಮಗೇನು ಬರುತ್ತೆ? 2 + x ಬಂತು. ಓಕೆ, ನಾನು ಇದನ್ನು ಎಲಿಮಿನೇಟ್ ಮಾಡ್ತೀನಿ. ಇದು ಪ್ಯಾರಲಲ್ ಸರ್ಕ್ಯೂಟ್ನ ತೆಗೆದ್ರೆ ಇದೇನಾಯಿತು? ನಿಮಗೆ 2 + x ಆಯಿತು. ಈಗ ನೋಡಿ 2 + x ಇವೆರಡು ಏನಾಗಿದೆ? ಸೀರೀಸಲ್ಲಿದೆ. ಸೀರೀಸ್ ಆಗಿದೆ. ಸೊ ದಟ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಏನಾಯಿತು? ಎಫೆಕ್ಟಿವ್ ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು C1 C2 ಡಿವೈಡೆಡ್ ಬೈ C1 + C2. ಯಾಕಂದರೆ ಇವೆರಡು ಸೀರೀಸಲ್ಲಿದೆ. ಸೊ C1 ಏನಿದೆ? 1. C2 ಎಷ್ಟಿದೆ? 2 + x ಡಿವೈಡೆಡ್ ಬೈ C1 ಈಸ್ 1 + 2 + x. ನಾನು ಸಿ ಎಫೆಕ್ಟಿವ್ನ ಏನಂತ ತೊಗೊಂಡಿದ್ದೀನಿ? ಎಕ್ಸ್ ಅಂತ ತೊಗೊಂಡಿದ್ದೀನಿ. ನನ್ನ ಟಾಸ್ಕ್ ಇಲ್ಲಿ ಎಕ್ಸನ್ನ ಸಾಲ್ವ್ ಮಾಡೋದು. ಸೊ ದಿಸ್ ಈಸ್ ನೋಡಿ 2 + x ಆಯಿತು ಡಿವೈಡೆಡ್ ಬೈ ದಿಸ್ ಇಸ್ 3 + x. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 3x + x² ಇಸ್ ಈಕ್ವಲ್ ಟು 2 + x. ಸೊ x² ನೋಡಿ ಇದನ್ನು ಈ ಕಡೆ ತೊಗೊಂಬಂದರೆ +2x - 2 ಇಸ್ ಈಕ್ವಲ್ ಟು 0. ಸೊ ಇದನ್ನು ಸಾಲ್ವ್ ಮಾಡಿದರೆ ನೋಡಿ, ಇದನ್ನು ಸಾಲ್ವ್ ಮಾಡ್ತೀನಿ ನಾನು. x ಇಸ್ ಈಕ್ವಲ್ ಟು ಈ ಫಾರ್ಮುಲಾನ ಯೂಸ್ ಮಾಡಿ -b ± (b² - 4ac ಡಿವೈಡೆಡ್ ಬೈ 2a. ಸೊ x ಇಸ್ ಈಕ್ವಲ್ ಟು ನೋಡಿ ಇಲ್ಲಿ b ಜಾಗದಲ್ಲಿ ಏನಿದೆ? ax² + bx + c ಇಸ್ ಈಕ್ವಲ್ ಟು 0 ಆಯಿತು. ಸೊ a ಇಸ್ ಈಕ್ವಲ್ ಟು 1, b ಇಸ್ ಈಕ್ವಲ್ ಟು ಎಷ್ಟಿದೆ? ಇಲ್ಲಿ 2 ಇದೆ. -2 ± (b² ಅಂದರೆ 4 - 4 ಇಂಟು a ಈಸ್ 1, c ಈಸ್ -2 ಡಿವೈಡೆಡ್ ಬೈ 2 ಇಂಟು 1. ಸೊ x ಇಸ್ ಈಕ್ವಲ್ ಟು -2 ± ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 8 4 12 ಆಯಿತು ಡಿವೈಡೆಡ್ ಬೈ 2 ಆಯಿತು. ಸೊ -2 ± ಇದನ್ನು ನಾನು 4 ಇಂಟು 3 ಅಂತ ಬರ್ಕೋಬೋದು ಡಿವೈಡೆಡ್ ಬೈ 2. -2 ± (4) ಅಂಡರ್ ರೂಟಿಂದ ತೆಗೆದ್ರೆ ಏನಾಯ್ತು? ಇಲ್ಲಿಗೆ 2 ಬರುತ್ತೆ. 2. ಸೊ ನಾನು ನೋಡಿ 2ನ ಕಾಮನ್ ತೊಗೊಂಡ್ಬಿಡ್ತೀನಿ. -1 ± (3) ಡಿವೈಡೆಡ್ ಬೈ 2. 2 ಗೆಟ್ ಕ್ಯಾನ್ಸಲ್ ಆಯಿತು. ಆನ್ಸರ್ ಈಸ್ -1 ± √3.
ನೋಡಿ ಇಲ್ಲಿ -1 ತಗೊಂಡ್ರೆ ಮೈನಸ್ ಬರುತ್ತೆ, ಮೈನಸ್ ಪಾಸಿಬಿಲಿಟಿ ಇಲ್ಲ, ಕೆಪಾಸಿಟೆನ್ಸ್ ಪಾಸಿಟಿವ್ ಬರಬೇಕು. ಹಾಗಾಗಿ ಸಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು ದಟ್ ಈಸ್ ಎಕ್ಸ್ ಅಂತ ತಗೊಂಡಿದ್ದೀನಿ. ಎಕ್ಸ್ ಏನು ಬಂತು -1 ಪ್ಲಸ್ √3 ಆರ್ -1 √3 ನ ವ್ಯಾಲ್ಯೂ 1.732. ಸೊ ದಟ್ ಆನ್ಸರ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 0.732 ಮೈಕ್ರೋಫ್ಯಾರಡ್. ಈ ಥರ ನಾವು ಇನ್ಫಿನೈಟ್ ನೆಟ್ವರ್ಕ್ನ ಸಾಲ್ವ್ ಮಾಡ್ಬೋದು. ಜಸ್ಟ್ ಏನಿಲ್ಲ, ಯಾವುದು ರಿಪೀಟಿಂಗ್ ಯೂನಿಟ್ ಇದೆ ಅದನ್ನು ಚೆಕ್ ಮಾಡಿ, ಒಂದು ರಿಪೀಟಿಂಗ್ ಯೂನಿಟ್ ಬಿಟ್ಟು ಇನ್ನು ರಿಮೈನಿಂಗ್ ರಿಪೀಟಿಂಗ್ ಯೂನಿಟ್ಗೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಕ್ಸ್ ಅಂತ ತಗೊಳ್ಳಿ. ಯಾಕಂದರೆ ಒಂದನ್ನ ಆ್ಯಡ್ ಮಾಡಿದರೆ, ನಾನು ಹೇಳ್ತಾ ಇದ್ದೀನಿ ಇನ್ಫಿನೈಟ್ ನೆಟ್ವರ್ಕ್ಗೆ ಒಂದು ಕೆಪಾಸಿಟರ್ ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಸೊ ಇದನ್ನು ಓವರ್ ಆಲ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ಎಕ್ಸ್ ಅಂತ ತಗೊಂಡು ಎಕ್ಸ್ ಬರ್ಕೊಂಡಿದ್ದೆ. ಎಕ್ಸು ಮತ್ತು 2 ಏನಾಯಿತು ಪ್ಯಾರಲಲ್ ಆಯಿತು, 2 + x ಆಯಿತು, 2 + x ಮತ್ತು 1 ಸೀರೀಸ್ ಆಯಿತು. ಸೊ ಸಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು C1C2/C1 + C2. ಇದನ್ನು ಎಕ್ಸ್ ಅಂತ ತೊಗೊಂಡಿದ್ದೀನಿ. ನನ್ನ ಟಾಸ್ಕೇನೆ ಇಲ್ಲಿ ಎಕ್ಸನ್ನ ಕ್ಯಾಲ್ಕುಲೇಟ್ ಮಾಡೋದು. ಸೊ ಎಕ್ಸ್ ನನಗೇನು ಬಂತು 0.732 ಮೈಕ್ರೋಫ್ಯಾರಡ್. ಈ ಟೈಪ್ ಆಫ್ ಪ್ರಾಬ್ಲಮ್ಮು ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್. ನೋಡಿ, ಸಿಮಿಲರ್ ಟೈಪ್ ಆಫ್ ಇನ್ಫಿನೈಟ್ ಚೈನ್ ಆಫ್ ಕೆಪಾಸಿಟರ್ಸಲ್ಲಿ ಇದು ಒಂದು ಟೈಪ್ ಆಫ್ ಪ್ರಾಬ್ಲಮ್. ನೋಡಿ, ಇವೆರಡು ಸ್ಟ್ಯಾಂಡರ್ಡ್ ಟೈಪ್ ಆಫ್ ಪ್ರಾಬ್ಲಮ್ಮು. ನಿಮಗೆ ಆದರೆ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ, ಕೇಳೋ ಚಾನ್ಸಸ್ ಇದೆ. ನೋಡಿ, ಇಲ್ಲಿ ಏನಿದೆ 1 ಮೈಕ್ರೋಫ್ಯಾರಡ್ 2 ಮೈಕ್ರೋಫ್ಯಾರಡ್ 1 2 ಇಲ್ಲಿ ರಿಪೀಟಿಂಗ್ ಯೂನಿಟ್ನ ಫಸ್ಟ್ ಐಡೆಂಟಿಫೈ ಮಾಡಬೇಕು. ರಿಪೀಟ್ ಆಗ್ತಕ್ಕಂಥದ್ದು ಯಾವುದಿಲ್ಲಿ 1 2 1 2 1 2. ಸೊ ದಟ್ ದಿಸ್ ಇಸ್ ದ ರಿಪೀಟಿಂಗ್ ಯೂನಿಟ್ 1 2. ನಾನು ಹೇಳಿದೆ ಒಂದು ಸೆಟ್ ಬಿಟ್ಬಿಟ್ಟು ಇನ್ನೆಲ್ಲ ಸೆಟ್ಗೂ ಎಕ್ಸ್ ಅಂತ ತಗೊಳ್ಳಿ. ಸೊ ದಟ್ ಏನಾಯ್ತು, ಇಲ್ಲಿ ಯಾವುದೇ ರೀತಿ ಕೆಪಾಸಿಟರ್ ಇಲ್ಲ. ಇಲ್ಲಿ 1 ಮೈಕ್ರೋಫ್ಯಾರಡ್ ಇದೆ. ನೆಕ್ಸ್ಟ್ ಏನಿದೆ, ಇಲ್ಲಿ 2 ಮೈಕ್ರೋಫ್ಯಾರಡ್ 1 ಮೈಕ್ರೋಫ್ಯಾರಡ್ 2 ಮೈಕ್ರೋಫ್ಯಾರಡ್. ಈ ಕೆಪಾಸಿಟರ್ಸ್ ಏನಾಗ್ತಿದೆ ರಿಪೀಟ್ ಆಗ್ತಾ ಹೋಗ್ತಿದೆ. ಹಾಗಾಗಿ ರಿಮೈನಿಂಗ್ ಒಂದು ಸೆಟ್ ಬಿಟ್ಬಿಟ್ಟು ರಿಮೈನಿಂಗಿಗೆ ನೀವು ಎಕ್ಸ್ ಅಂತ ತಗೊಳ್ಳಿ. ನಮ್ಮ ಟಾಸ್ಕ್ ಏನಂದರೆ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ. ಸಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು ಏನಾಯಿತು ಎಕ್ಸ್ ಆಯಿತು. ಸರ್ ಯಾಕೆ ಸರ್ ಎಕ್ಸ್ ತೊಗೊಂಡಿದ್ದೀರಾ ಅಂದರೆ, ನೋಡಿ ಇದು ಎಕ್ಸ್ ಅಂತ ತೊಗೊಂಡಿದ್ದೀನಿ, ಸಿ ಎಫೆಕ್ಟಿವ್ ಅಂತ. ಎಕ್ಸಿಗೆ ಈ 2 ಮತ್ತು 2 ಈ 3 ಮೈಕ್ರೋಫ್ಯಾರಡ್ನ ನಾನು ಆ್ಯಡ್ ಮಾಡಿದರೆ ಇನ್ಫಿನೈಟ್ ನೆಟ್ವರ್ಕ್ ಆಗಿರೋದ್ರಿಂದ ಇನ್ಫಿನಿಟಿ +1 ಇಸ್ ಈಕ್ವಲ್ ಟು ಇನ್ಫಿನಿಟಿ, ಇನ್ಫಿನಿಟಿ -1 ಇಸ್ ಈಕ್ವಲ್ ಟು ಇನ್ಫಿನಿಟಿ. ಹಾಗಾಗಿ ಒಂದು ಚೈನ್ ಆಫ್ ಸೆಟ್ ಆಫ್ ಕೆಪಾಸಿಟರ್ಸ್ಗೆ ಒಂದು ಸೆಟ್ಟನ್ನು ನಾವು ತೆಗೆದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ವಿ ಗಾಟ್ ಎ ಮತ್ತು ಬಿ ಇದೆ, 1 ಮೈಕ್ರೋಫ್ಯಾರಡ್ 2 ಮೈಕ್ರೋಫ್ಯಾರಡ್. ಈ ಒಂದು ಸೆಟ್ ಬಿಟ್ಟು ರಿಮೈನಿಂಗ್ ಎಲ್ಲ ನಾನು ಎಕ್ಸ್ ಅಂತ ತಗೊಂಡೆ. ಸೊ ಸಿ ಎಫೆಕ್ಟಿವ್ ಏನಾಯಿತು ಎಕ್ಸ್. ಇಲ್ಲಿ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಟಾಸ್ಕ್. ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಸೆಟ್ಟನ್ನು ಯಾವುದು ರಿಪೀಟ್ ಆಗ್ತಿದೆಯಾ ಆ ಒಂದು ಸೆಟ್ಟನ್ನು ಉಳಿಸ್ಕೊಂಡು ಇನ್ನು ಉಳಿದಿದ್ದ ಎಲ್ಲ ಕೆಪಾಸಿಟರ್ಸ್ಗೂ ನೀವು ಎಕ್ಸ್ ಅಂತ ತಗೋಬೇಕು. ಅದೇ ನಮ್ಮ ಎಫೆಕ್ಟಿವ್ ಕೆಪಾಸಿಟೆನ್ಸ್. ನೋಡಿ, ಇಲ್ಲೇನಾಯಿತು, ಇದು ಪ್ಯಾರಲಲ್ ಇಲ್ಲ, ಯಾಕಂದರೆ ಇಲ್ಲೊಂದು ಕನೆಕ್ಷನ್ ಇದೆ. ಸೊ ಎಕ್ಸು ಮತ್ತು 2 ಮೈಕ್ರೋಫ್ಯಾರಡ್ ಏನಾಯಿತು ಸೀರೀಸಲ್ಲಿ ಆಯಿತು. ಸೀರೀಸಲ್ಲಿ ಏನಾಯಿರುತ್ತೆ ಸಿ ಎಫೆಕ್ಟಿವ್ C1 C2 / C1 + C2 ಆಯಿತು. C1 ಎಷ್ಟಿದೆ ಎಕ್ಸ್, C2 ಎಷ್ಟಿದೆ 2 ಇದೆ. ಸೊ ದಿಸ್ ಇಸ್ ಎಕ್ಸ್ + 2 ಆಯಿತು. ನೋಡಿ, ಈಗ ಆನ್ಸರ್ ಏನು ಬಂತು, ದಿಸ್ ಇಸ್ ಸಿ ಎಫೆಕ್ಟಿವ್. ಈ ಎಫೆಕ್ಟಿವ್ ಇದಕ್ಕೇನಾಯಿತು, ಈಗ ಈ ಕೆಪಾಸಿಟರ್ ಹೋಯ್ತು. ಓಕೆ, ಇಲ್ಲಿ ಬಂದಿದ್ದು ನಮಗೇನಾಯಿತು ಸಿ ಎಫೆಕ್ಟಿವ್ ಬಂತು. ಈ ಸಿ ಎಫೆಕ್ಟಿವ್ 1 ಮೈಕ್ರೋಫ್ಯಾರಡ್ ಪ್ಯಾರಲಲ್ ಆಯಿತು. ಸೊ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ 1 ಮೈಕ್ರೋಫ್ಯಾರಡ್ ಪ್ಲಸ್ ಸಿ ಎಫೆಕ್ಟಿವ್. ಯಾಕಂದರೆ ಪ್ಯಾರಲಲ್ ಕೇಸಲ್ಲಿ ಏನಾಗಿರುತ್ತೆ C1 + C2 ಆಗಿರುತ್ತೆ. ಪ್ಯಾರಲಲ್ ಕೇಸಲ್ಲಿ C1 + C2 ಆಗಿರುತ್ತೆ. ದಿಸ್ ಇಸ್ 1 ಮೈಕ್ರೋಫ್ಯಾರಡ್, ಇದು ಮತ್ತೆ ಪ್ಯಾರಲಲ್ ಆಗಿದೆ. ಸಿ ಎಫೆಕ್ಟಿವ್ ಅಂದರೆ 1 + ಸಿ ಎಫೆಕ್ಟಿವ್ ಇಸ್ ಎಕ್ಸ್ × 2 / x + 2. ಇದನ್ನು ಎ ಬಿ ಏನಂತ ತಗೊಂಡಿದ್ದೀನಿ, ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು x + 2 + 2x / x + 2 ಎಲ್ ಸಿ ಎಮ್ ತೊಗೊಂಡಿದ್ದೀನಿ. ಸೊ ನೋಡಿ, ಇದನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀನಿ. ಇದೇನಾಯಿತು x² + 2x ಆಯಿತು. ದಟ್ ಈಸ್ ಈಕ್ವಲ್ ಟು 3x + 2 ಆಯಿತು. ಸೊ ಸಿಂಪ್ಲಿಫೈ ಮಾಡಿದರೆ x² ನೋಡಿ 3x ಈ ಕಡೆಗೆ ತಂದರೆ -x, 2 ಈ ಕಡೆಗೆ ತಂದರೆ -2 ಇಸ್ ಈಕ್ವಲ್ ಟು 0 ಆಯಿತು. ನೋಡಿ, ಇದನ್ನ ಈಗ ಸಿಂಪ್ಲಿಫೈ ಮಾಡೋದು 2 1 ಕೊಡೋಣ. 2 × 1 ಇಸ್ -2, -2 + 1 ಇಸ್ -1. ಸೊ x² -2x + x -2 ಇಸ್ ಈಕ್ವಲ್ ಟು 0 ಆಯಿತು. ಇಲ್ಲಿ ಎಕ್ಸ್ನ ಕಾಮನ್ ತೊಗೊಂಡ್ರೆ x - 2 ಆಯಿತು, ಪ್ಲಸ್ 1ನ ಕಾಮನ್ ತೊಗೊಂಡ್ರೆ x - 2 ದಟ್ ಈಸ್ ಈಕ್ವಲ್ ಟು 0. ಸೊ x ಇಸ್ ಈಕ್ವಲ್ ಟು 2 ಬಂತು, ಇನ್ನೊಂದು x ಇಸ್ ಈಕ್ವಲ್ ಟು -1 ಬಂತು. -1 ಪಾಸಿಬಿಲಿಟಿ ಇಲ್ಲ, ಎಫೆಕ್ಟಿವ್ ಕೆಪಾಸಿಟೆನ್ಸ್ ಪಾಸಿಟಿವ್ ಇರಬೇಕು. ಸೊ ಸಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು 2 ಮೈಕ್ರೋಫ್ಯಾರಡ್. ದಿಸ್ ಇಸ್ ದ ಆನ್ಸರ್. ಇದನ್ನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲ ಗೊತ್ತಾಗುತ್ತೆ. ಇಲ್ಲೇನು ಬಂದಿರುತ್ತೆ ಅದು ಆಪೋಸಿಟ್ ಸೈನ್ ಬರುತ್ತೆ. -2 ಇದು +2 ಆಗುತ್ತೆ,
+1 ಇದ್ದಿದ್ದು -1, ಸಿ ಎಫೆಕ್ಟ್ ಏನಾಯಿತು 2 ಮೈಕ್ರೋಫ್ಯಾರಡ್. ನೋಡಿ ಇವೆರಡು ಸ್ಟ್ಯಾಂಡರ್ಡ್ ಟೈಪ್ ಆಫ್ ಪ್ರಾಬ್ಲಮ್ಮು ನಿಮ್ಮ ಎಕ್ಸಾಮಿನೇಷನ್ಗೆ ಸ್ವಲ್ಪ ಇಂಪಾರ್ಟೆಂಟು. ಒಂದು ಸರಿ ನೋಡ್ಕೊಳ್ಳಿ. ಫಸ್ಟ್ ರಿಪೀಟಿಂಗ್ ಯೂನಿಟ್ ಚೆಕ್ ಮಾಡ್ಕೊಳ್ಳಿ. ಆ ರಿಪೀಟಿಂಗ್ ಯೂನಿಟ್ ಒಂದು ರಿಪೀಟಿಂಗ್ ಯೂನಿಟ್ ಬಿಟ್ಟು ಇನ್ನು ಓಲ್ಡ್ ರಿಪೀಟಿಂಗ್ ಯೂನಿಟ್ಗೆ ಎಕ್ಸ್ ಅಂತ ತಗೊಳ್ಳಿ. ಅದೇ ರೀತಿ ಮಾಮೂಲಿಯಾಗಿ ಸೀರೀಸು ಪ್ಯಾರಲಲ್ ಕಂಡೀಷನ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿ. ಎಕ್ಸ್ ಅಂತ ತೊಗೊಳ್ತೀರಲ್ಲ, ಟಾಸ್ಕು ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಯುವರ್ ಚಾಪ್ಟರ್ ಕೆಪಾಸಿಟರ್. ಥ್ಯಾಂಕ್ ಯು.